ಹಣಕ್ಕೆ ಎಷ್ಟು ಆದ್ಯತೆ ಮಾನ್ಯತೆ ಕೊಡಬೇಕು ನಮ್ಮ ಜೀವನದಲ್ಲಿ ಅಂತ ಕೇಳಿದಾನೆ ವೀರಭದ್ರ. ಅದಕ್ಕೆ ಹೇಳ್ತಾ ಇದ್ದೀನಿ, ಗಾಡಿಲಿ ಪೆಟ್ರೋಲ್ ಹಾಕಿಸ್ತಿಲ್ಲ, ಅಷ್ಟು ಆದ್ಯತೆ ಮಾನ್ಯತೆ ಕೊಟ್ರೆ ಸಾಕು. ಅದಕ್ಕಿಂತ ಹೆಚ್ಚಾಗಿ ಆದ್ಯತೆ ಮಾನ್ಯತೆ ಕೊಡೋ ಅವಶ್ಯಕತೆ ಇಲ್ಲ. ಪೆಟ್ರೋಲ್ ಖಾಲಿ ಆಯ್ತಾ, ರಿಸರ್ವ್ ಬರ್ತದೆ. ರಿಸರ್ವ್ ಬಂದಿದ ತಕ್ಷಣ ಇನ್ನೊಂದು 500 ರೂಪಾಯಿಗೋ 1000 ರೂಪಾಯಿಗೋ ಅಥವಾ ಏನೋ 150 ನಿಮ್ಮ ಹತ್ರ ಎಷ್ಟಿದೆ ಅಷ್ಟು ಹಾಕ್ಸ್ಬೇಕು ಅಷ್ಟೇ. ದುಡ್ಡಿನ ಅವಶ್ಯಕತೆ ಮನುಷ್ಯನಿಗೆ ಎಷ್ಟಿದೆ ಅಂತಂದ್ರೆ, ಪೂರ್ತಿ ಖಾಲಿ ಆದ್ರೆ ತಳ್ಕೊಂಡು ಹೋಗ್ಬೇಕಾಗ್ತದೆ ಗಾಡಿನ. ಪೂರ್ತಿ ತುಂಬಿಸ್ಕೊಂಡ್ಬಿಟ್ರೆ ಬೆಂಕಿ ಹತ್ಕೊಂಡ್ಬಿಡ್ತದೆ. ಪೂರ್ತಿ ಫುಲ್ ಟ್ಯಾಂಕ್ ಹಾಕ್ಸ್ಬಾರ್ದು. ಅದಕ್ಕೆ ಬ್ರೀತಿಂಗ್ ಸ್ಪೇಸ್ ಅಂತ ಕರೀತಾರೆ. ಒಂದು 10-15%, ನನ್ನ ಪ್ರಕಾರ ಒಂದು 70% ಖಾಲಿ ತುಂಬಿರ್ಬೇಕು, ಇನ್ನು 30% ಖಾಲಿ ಇರಬೇಕು. ಆಗ ಬದುಕು ಅತ್ಯದ್ಭುತವಾಗಿ ಸಾಕ್ತಾ ಇರ್ತದೆ. ನನ್ನ ಜೀವನದಲ್ಲಿ ನಾನು ದುಡ್ಡಿಗೆ ಮಹತ್ವ ಕೊಡೋದು ಇಷ್ಟೇ, ಗಾಡಿಲಿರೋ ಪೆಟ್ರೋಲ್ ಇದ್ದಾಗ. ಇದಕ್ಕಿಂತ ಹೆಚ್ಚಾಗಿ ನಾನು ಕೊಡೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಮ ಅವಶ್ಯಕತೆ, ನೀವು ಯಾವ್ಯಾವ ರೀತಿ ಅದನ್ನು ಬಳಸ್ಕೊಳ್ತಿರೋ ಅದು ನಿಮ್ಮ ಬುದ್ಧಿ ಜ್ಞಾನಕ್ಕೆ ಬಿಟ್ಟಂಥದ್ದು. ನನ್ನ ಬುದ್ಧಿ ಜ್ಞಾನಕ್ಕೆ ನನ್ನ ಗುರುಗಳು ಹೇಳ್ಕೊಟ್ಟಿರೋ ರೀತಿಯಲ್ಲಿ ಕೇವಲ ಇದು ಗಾಡೀಲಿ ಪೆಟ್ರೋಲ್ ಇರೋಷ್ಟಿದ್ರೆ ಸಾಕು. ಓಕೆ.